ಲೇ ಇವಳೆ, ಹೇಳ್ರಿ. ರವಿ ಫೋನ್ ಮಾಡಿದ್ದ ಕಣೆ. ಏನೋ ಗಂಡ ಹೆಂಡ್ತಿರ್ ಕಿತ್ತಾಡ್ಕೊಂಡಿದಾರಂತೆ. ಹೆಣ್ ತೋರ್ಸ್ ಮದುವೆ ಮಾಡಿದ್ ನೀವೇ, ಈಗ ಇದನ್ನು ನೀವೇ ಸರಿ ಮಾಡ್ಬೇಕು ಅಂತ ನಿಮ್ ಮನೆ ಹತ್ರ ಬರ್ತಾ ಇದೀನಿ ಅಂದ. ರವಿ ಹೆಂಡತಿ ನಂಗೂ ಫೋನ್ ಮಾಡಿ ನಿಮಗ್ ಹೇಳ್ದಂಗೆ ನಂಗೂ ಹೇಳಿದ್ಲು. ಹೆಣ್ ತೋರ್ಸಿದ ತಪ್ಪಿಗೆ ನಮ್ ಚಪ್ಲಿ ತಗೊಂಡ್ ನಾವೇ ಹೊಡ್ಕೋಬೇಕು. ಬಂದ್ರು ಅನ್ಸುತ್ತೆ, ಹೋಗ್ ನೋಡಿ. ಯಾಕೋ ನಿನ್ನ ಹೆಂಡತಿ ಬರ್ಲಿಲ್ವಾ? ನಾವ್ ಜಗಳ ಆಡ್ಕೊಂಡಿದೀವಲ್ಲ, ಅದಕ್ಕೆ ಜೊತೆಲಿ ಬರ್ಲಿಲ್ಲ. ಅವಳು ಇನ್ನೊಂದು ಆಟದಲ್ಲಿ ಬತ್ತಾವಳೆ. ಆಗಿದೆ. ಹೇಳಪ್ಪ, ಏನ್ ನಿನ್ ಪ್ರಾಬ್ಲಮ್ಮು? ರಂಗಣ್ಣ, ಇವಳು ನನ್ನ ಜೊತೆಲಿ ಸರಿಯಾಗಿ ಸಂಸಾರ ಮಾಡ್ತಾ ಇಲ್ಲ. ಕ್ಯಾಕುಸಿ ಮಕ್ಕುಗ್ದಿ ಸರಿಯಾಗಿ ಸಂಸಾರ ಮಾಡೋದು ಹೆಂಗೆ ಅಂತ ಹೇಳ್ಕೊಡು. ಇಲ್ಲ ಅಂದ್ರೆ ಯಾವ್ದಾರ ಮಠಕ್ಕೆ ಹೋಗಿ ಸೇರ್ಕೊಂಡು ನಮ್ದೇಗಿರ್ತೀನಿ. ಥೂ ನಿನ್ನ, ಅವತ್ತೇ ಆ ಮಠದ ಬಾಗ್ಲು ಮುಚ್ಚಿಬಿಡ್ತಾರೆ ಅಂತ ದರಿದ್ರ ನನ್ ಮಗ ನೀನು. ನೋಡಿ, ಈ ಜಗಳ, ಸೌಂಡು, ಕೂಗಾಟ ಇವೆಲ್ಲ ನಮ್ಗಿಷ್ಟ ಆಗಲ್ಲ. ನಮ್ ಮನೆಗ್ ಬಂದಿದ್ದೀರಾ ಅಂದ್ಮೇಲೆ ಕೂಲಾಗ್ ಮಾತಾಡ್ಬೇಕು, ಕೂಲಾಗಿರ್ಬೇಕು. ನಮ್ಮನ್ ನೋಡ್ ಕಲೀರಿ. ನಾವಿಬ್ರು ಇದುವರೆಗೂ ಆದರ್ಶ ಗಂಡ ಹೆಂಡತಿಯಾಗೆ ಬದುಕ್ತಿದೀವಿ ಅಲ್ವೇನೆ? ತಾಳ್ಮೆ, ಶಾಂತಿ, ನೆಮ್ಮದಿ ನಮ್ ಮನೆ ಆಸ್ತಿ ಅಲ್ವೇನೆ? ಹೌದು. ಈಗ ನೀನ್ ಹೇಳಮ್ಮ, ನೀವ್ ಯಾಕೆ ಜಗಳ ಮಾಡ್ಕೊಂಡ್ರಿ? ಈ ಕಿತ್ತೋದ್ ನನ್ ಮಗನ್ ಹತ್ರ ಯಾರ್ ಮೇಡಮ್ ಬದುಕ್ತಾರೆ? ಬಣ್ಣನ್ ಮಗ. ಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದು ಟಿವಿ ಚಾನೆಲ್ಗೆ ಹೋಗೋಣ ಅಂತ ಒಂದಿಬ್ರು ಕಾಲ್ ಮಾಡಿದ್ದೆ. ಆದ್ರೆ ಅವರು ಲೈವೇ ಬರಲ್ವಂತೆ, ಎಡಿಟ್ ಮಾಡಿ ಹಾಕ್ತೀನಿ ಅಂತ ಅಂದ್ರು. ಆಮೇಲೆ ನಾನ್ ಹೇಳೋದ್ನೆಲ್ಲ ಕಟ್ ಮಾಡ್ಬಿಟ್ರೆ ಏನು ಯೂಸ್ ಇಲ್ಲ ಅಂತ ನಿಮ್ ಮುಂದೆ ಬಂದಿದೀನಿ. ನಮಗ್ ನ್ಯಾಯ ಕೊಡ್ಸಿ. ಅಲ್ಲಮ್ಮ, ಇವನ್ ಅಂತದ್ ಏನಮ್ಮ ಮಾಡ್ದ? ಒಂದಾ ಎರಡ? ನೀವ್ ನಮ್ಮನೆಗ್ ಬಂದಿದ್ದೀರಾ ಅಂದ್ಮೇಲೆ ಏನಾಯ್ತು ಅಂತ ಡೀಟೇಲ್ ಆಗಿ ಹೇಳ್ಕೊಳ್ಳಿ, ನಾವು ಬಗೆಹರಿಸ್ತೀವಿ. ಅದು ಅದು ರವಿ, ರವಿ, ಏನೇ ಏನಿದು ಏನಿದು? ಈ ಕಿತ್ತೋಗಿರೋ ಅಂಡರ್ವೇರ್ ಹಾಕೋಬೇಡ ಅಂತ ಎಷ್ಟೆಲ್ಲ ಹೇಳೋದ್ ನಿನ್ಗೆ, ಆದ್ರೂ ಇದನ್ನೇ ಹಾಕೋತಿಯಲ್ಲ. ಅಂತದ್ ಏನಿದೆ ಇದ್ರಲ್ಲಿ ಸೀಕ್ರೆಟ್? ಲೇ, ಅಂಡರ್ವೇರ್ ಅಲ್ಲೇನೆ ಸೀಕ್ರೆಟು. ಈ ಅರ್ಧೋಗಿರೋ ಅಂಡರ್ವೇರ್ ಹಾಕೊಂಡ್ರೆ ಮನ್ಸ್ಕೊಂತರ ಸಮಾಧಾನ, ಅದಕ್ಕೆ ಹಾಕೋತಿರ್ತೀನಿ. ಓ, ಸಮಾಧಾನನಾ? ಇದಕ್ಕೆ ಇವತ್ತೊಂದ್ ಮುಕ್ತಿ ಕೊಡ್ತೀನಿ. ಅಯ್ಯೋ, ಅರಿಬಿಡ ಕಣೆ. ಅಯ್ಯೋ ಅರಿಬಿಡ ಕಣೆ. ಅಯ್ಯೋ ಲೇ, ಅಂಡರ್ವೇರ್ನ ಅರ್ಧಾಕ್ಬಿಟ್ಟಲ್ಲೇ. ಈ ಕಷ್ಟನ ನಾನು ಯಾರ್ಗೆ ಹೇಳಪ್ಪ? ಹೊಸ ತಗೊಂಡ್ರಾಯ್ತು, ಸುಮ್ನಿರೋ. ಲೇ, ನೀನ್ ಅರ್ಧಾಕಿದ್ದು ಅಂಡರ್ವೇರ್ ಅಲ್ಲ ಕಣೆ, ನನ್ನ 106 ನೆನಪುಗಳನ್ನ. ಕಿತ್ತೋಗಿರೋ ಅಂಡರ್ವೇರ್ ಅಲ್ಲಿ ನೆನ್ಪಾ? ನಿಜ ಹೇಳು, ಏನದು? ನಾನ್ ನಿಜ ಹೇಳಿದ್ರೆ ಹೊಡಿತೀಯ? ಇಲ್ಲ, ಏನದ್ ಹೇಳು. ಅದು ನಾನ್ ನಿನ್ನ ಮದ್ವೆ ಆಗೋದಕ್ಕಿಂತ ಮುಂಚೆ ನನ್ ಬರ್ಡೇಗೆ ಒಂದ್ ಹುಡುಗಿ ಅಂಡರ್ವೇರ್ನ ಗಿಫ್ಟ್ ಕೊಟ್ಟಿದ್ಲು. ಅದಕ್ಕಿಂತ ಮುಂಚೆ ಅಂಡರ್ವೇರ್ನೇ ಆಗ್ತಿರ್ಲಿಲ್ಲ. ಅದಕ್ಕೆ ಎಷ್ಟೇ ಅರ್ಧೋಗಿದ್ರು ಒಗ್ದಿ ಹಾಕೋತಿದ್ದೆ. ಈಗ ನೋಡಿದ್ರೆ ನೀನ್ ಅರ್ಧಾಕ್ಬಿಟ್ಟೆ. ಲೇ, ಯಾಕೆ ಹಾಗ್ ನೋಡ್ತಿದ್ಯಾ? ನಂಗ್ ಭಯ ಆಗ್ತಿದೆ ಕಣೆ. ನೀನ್ ಅಲ್ಲಿವರ್ಗೂ ಅಂಡರ್ವೇರ್ ಹಾಕೋತಿರ್ಲಿಲ್ಲ ಅಂತ ಅವಳಿಗೆ ಹೆಂಗೋ ಗೊತ್ತಾಯ್ತು? ತಗ್ಲಾಕಬಿಟ್ನ. ಅದನ್ ಮಾತ್ರ ಕೇಳ್ಬೇಡ ಕಣೆ, ನಿಂದ ಅಮ್ಮಯ್ಯ ಅಂತೀನಿ. ನಾನ್ ಕೇಳ್ದಾಗ ಯಾವ ಹುಡ್ಗಿನೂ ಕಣ್ಣೆತ್ ನೋಡಿಲ್ಲ ಅಂತ ಹೇಳ್ದವನು, ಇವಾಗ ನೋಡಿದ್ರೆ ಅವಳ ಹತ್ರನೂ ಚಡ್ಡಿ ಇಸ್ಕೊಂಡ್ ಬಂದಿದ್ಯಲ್ಲ, ಚಡ್ಡಿ ಹರಕ್ ನನ್ ಮಗ್ನೆ. ನಿನ್ನ ಇದನ್ನೆಲ್ಲ ನಾಚಿಕೆ ಇದೆ ನನಗೆ ಹೇಳ್ತೀಯನೋ? ವಿನಾಸಿ ಬೇವರ್ಸಿ ಬೋಳಿ ಮಗ್ನೆ, ನಿನ್ನ ಬಿಡಲ್ಲ ಕಣೋ ನಾನು. ನನಗೆ ಹೇಳ್ತೀಯ? ಲೇ, ಹೊಡಿಯೋದಿಲ್ಲ ಅಂತ ನಾಯಿಗೆ ಹೊಡೆದಂಗ್ ಹೊಡಿತಿದೀಯಲ್ಲೇ. ಅಯ್ಯೋ, ಅಬಾ ಲೋ, ಏನೋ ನೀನು ಒಂದು ಚಡ್ಡಿಲಿ ಇಷ್ಟೊಂದ್ ಕತೆ ಇಟ್ಕೊಂಡಿದ್ಯಾ? ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಅಯ್ಯೋ, ಇಷ್ಟು ಚಿಕ್ಕ ವಿಷಯನ ಇಷ್ಟು ದೊಡ್ಡದ್ ಮಾಡ್ಕೊಂಡು ನಮ್ಮನೆಯವ್ರಿಗೂ ಬಂದಿದ್ದೀರಲ್ಲ, ಮೊದ್ಲು ಎದ್ದೋಗ್ರಿ ಇಲ್ಲಿಂದ.
ಇದು ನಿನಗೆ ಚಿಕ್ಕ ವಿಷಯ ಏನೇ? ಅವನ ಜಾಗದಲ್ಲಿ ನಾನುವೇ ಹರಿದೋಗಿರೋ ಚಡ್ಡಿ ಹಾಕೊಂಡ್ ಮನೆಯೆಲ್ಲ ಓಡಾಡ್ತಿದ್ರೆ ನೀನ್ ಸುಮ್ನೆ ಬಿಟ್ಬಿಡ್ತಿದ್ದ? ರಂಗ, ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೋ. ಎಲ್ಲಿ ಯಾವ ವಿಷಯ ಹೇಗ್ ಮಾತಾಡ್ಬೇಕು ಅಂತ ಸ್ವಲ್ಪ ಮ್ಯಾನರ್ಸ್ ಇಲ್ವಾ ನಿಂಗೆ? ಹಾ, ನೋಡ್ದಾ ನಿನಗೆ ಹೆಂಗ್ ಕೋಪ ಬರ್ತಾ ಇದೆ. ಇನ್ನ ಅವಳು ಕೋಪ ಬರ್ದೇ ಇರ್ತದ? ಒಳ್ಳೆ 7 ತಿಂಗಳು ಗುಡ್ದಂಗ ಆಡ್ತಾ ಇದ್ಯಲ್ಲೇ. ನ್ಯಾಯ ಕೊಡ್ಸಿ ಅಂತ ನಮ್ಮ ಮನೆವರೆಗೂ ಬಂದವ್ರೆ. ಎದೆಗೊದ್ದಂಗೆ ಎದ್ದೋಗಿ ಅನ್ಬಿಟ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ? ರೀ, ಒಂದ್ ನಿಮಿಷ ಒಳಗ್ ಬನ್ನಿ. ಯಾಕೆ? ಏನು ಆಗಲ್ಲ, ಬನ್ನಿ. ನಾನು ಎಲ್ಗೂ ಬರಲ್ಲಪ್ಪ. ಬನ್ರಿ. ಬರಲ್ಲ ಕಣೆ. ಅಣ್ಣ, ಮೇಡಮ್ ಅವ್ರೇನೋ ಸ್ಪೆಷಲ್ ಆಗಿ ಕೊಡ್ಬೋದು, ಹೋಗಿ ರಂಗಣ್ಣ. ಬಿಡ, ಬನ್ರಿ. ಸ್ವಲ್ಪ ಸುಮ್ಮನೆ ಇರಪ್ಪ ನೀನು. ನೋಡ್ದ, ಮೇಡಮ್ ಒಳಗಡೆ ಪ್ರೀತಿಯಿಂದ ರಂಗಣ್ಣನ್ ಕರ್ಕೊಂಡೋದ್ರು. ನೀನ್ ಯಾವತ್ತಾದ್ರೂ ಕರೆದಿದ್ಯಾ? ಏನಾದ್ರೂ ಕೊಟ್ಟಿದ್ಯಾ? ಕೊಡ್ತೀನಿ ನಿನ್ಗೆ. ಆಯ್ತು, ಸುಮ್ನಿರೆ. ಬಿಡಪ್ಪ. ಅಯ್ಯೋ, ನಾನ್ ಮಾತಾಡುವಾಗ ಮಧ್ಯೆ ಮಧ್ಯೆ ಮಾತಾಡ್ಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಂಗೆ. ನಂಗೆ ಸ್ವಲ್ಪನಾದ್ರೂ ಬೆಲೆ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಕಜ್ಜಿ ನಾಯಿ ನನ್ ಮಗನೇ, ಬೇರೆ ಸ್ಕೋಪ್ ತಗೋಬೇಡ ಅಂತ ನಿಂಗೆ ಎಷ್ಟು ಸಲ ಹೊಡೆದಿದ್ದೀನಿ. ಅಯ್ಯೋ, ನಿಂಗ್ ಬುದ್ಧಿ ಬರ್ಲಿಲ್ವಲ್ಲ ಕಂತ್ರಿ ನನ್ ಮಗನೇ. ಎಷ್ಟು ಧೈರ್ಯ ನಿಂಗೆ? ತಪ್ಪಾಯ್ತು ಬಿಡೆ, ಪ್ಲೀಸ್. ಇನ್ಮೇಲೆ ನಾನು ಮಾತಾಡಲ್ಲ ಕಣೆ, ಇನ್ಮೇಲೆ ಮಾತಾಡಲ್ಲ. ಏನೋ ಪ್ಲೋನಲ್ಲಿ ಹಂಗ ಅನ್ಬಿಟ್ಟೆ, ಬಿಟ್ಬಿಡೆ ಪ್ಲೀಸ್. ಹಂಗ್ ಬಾ ದಾರಿಗೆ, ನಡಿ. ರಂಗಣ್ಣ, ಅಮ್ಮನವ್ರಿಗೆ ನಿನ್ ಮೇಲೆ ಬಲ ಪ್ರೀತಿ ಅನ್ಸುತ್ತೆ ಅಲ್ವಾ? ಹ್ಞೂ ಕಣಪ್ಪ, ಆಗಾಗ ಕೊಡ್ತಾ ಇರ್ತಾಳೆ. ಈಸ್ಕೊಂಡವ್ರಿಗೆ ಗೊತ್ತು ಎಂತ ಪ್ರೀತಿ ಅಂತ. ಅಮ್ಮ, ನೀನ್ ಮುಂದುವರ್ಸಮ್ಮ. ಒಂದಿನ ಮನೆ ಕೆಲಸದವಳು ಬಂದ್ಲು. ನಮಸ್ಕಾರ ಸರ್. ನಮಸ್ಕಾರ. ಓ, ನೀವು ಜನಗಣತಿ ಬರೆಯಕ್ ಬಂದಿರೋದಾ? ನಮ್ಮ ಮನೇಲಿ ನಾನು ನನ್ನ ಹೆಂಡತಿ ಅಷ್ಟೇ ಇರೋದು. ಇಲ್ಲ ಸರ್, ನಾನ್ ಮನೆ ಕೆಲ್ಸದೋಳು. ಮನೆ ಕೆಲಸದೋಳ? ಮತ್ತೆ ಬುಕ್ ಇಟ್ಕೊ ಬಂದಿದ್ದೀರಾ? ಮನೆ ಕೆಲ್ಸದೋಳು ಜಾಸ್ತಿ ಓದ್ಕೊಂಡಿದ್ದಾಳೆ ಅನ್ನೋ ಫೀಲಿಂಗ್ ಬರ್ಲಿ ಅಂತ ಹಿಡ್ಕೊಂಡಿದೀನಿ. ಆಗ 1-2 ಸಾವಿರ ಜಾಸ್ತಿ ಕೇಳ್ಬೋದಲ್ಲ? ಓ, ಎಷ್ಟೋದಿದ್ದೀರಾ? 10 ಮೇಲೆ ಹತ್ಲಿಲ್ಲ, ಅದ್ಕೆ ಈ ಕೆಲ್ಸ. ಸರಿ, ಒಳಗಡೆ ಬನ್ನಿ. ಚಿನ್ನು, ಯಾರು ಬಂದಿದ್ದಾರೆ ನೋಡು. ನಮಸ್ಕಾರ ಮೇಡಮ್. ನಮಸ್ತೆ. ನನ್ ಫ್ರೆಂಡ್ ಹತ್ರ ಮನೆ ಕೆಲ್ಸಕ್ ತುಂಬಾ ಒಳ್ಳೆಯರ್ ಬೇಕು ಅಂತ ಹೇಳಿದ್ರಂತಲ್ಲ, ಅದಕ್ಕೆ ಮನೆ ಕೆಲ್ಸ ಕೇಳ್ಕೊಂಡ್ ಬಂದಿದ್ದೀನಿ. ತಿಂಗ್ಳಿಗೆ ಎಷ್ಟು ತಗೋತೀಯ ಸಂಬಳ? ಜಾಸ್ತಿ ಇಲ್ಲ ಮೇಡಮ್, ಬರೀ 15,000. 15,000ನಾ? 5,000 ಕೊಡು ಸಾಕು, ನನ್ ಗಂಡನೇ ಮನೆ ಕೆಲ್ಸ ಕಳಿಸ್ತೀನಿ. ಲೇ ಚಿನ್ನಿ, ನಿಮ್ಮಿಬ್ರು ಬಂದಿದ್ದಲ್ಲಿ ನನ್ನೇನ್ ಯಾಕೆ ಎಳಿತಿದ್ಯಾ? ದಂಡ್ಪಿಂಡ್ವಾಗ ತಿನ್ಕೊಂಡ್ ಬಿದ್ದಿರೋ ಬದ್ಲು 5,000 ಆದ್ರೂ ದುಡಿಬೋದಲ್ವಾ? ಅಂದ್ರೆ 5,000ಕ್ಕೆ ನನ್ನ ಕೂಲಿ ಕಳಿಸ್ತೀಯಾ? ಅಕ್ಕ, ಫೈನಲ್ ಆಗಿ 10 ಕೊಟ್ಬಿಡಿ. ನಿಮ್ ಮನೇನ ಫಳ ಫಳ ಅಂತ ಹೊಳೆ ಮಾಡ್ಬಿಡ್ತೀನಿ. ಮನೆ ಕೆಲ್ಸಕ್ಕೆ ಯಾರು ಸಿಕ್ತಿಲ್ಲ ಕಣಕೋ, ತುಂಬಾ ಡಿಮ್ಯಾಂಡ್ ಇದೆ. ಹಳ್ಳಿಲಿ ಕೂಲಿಗ್ ಜನ ಸಿಕ್ತಿಲ್ಲ, ಸಿಟಿಲಿ ಮನೆ ಕೆಲ್ಸಕ್ ಜನ ಸಿಕ್ತಿಲ್ಲ. 5,000 ಕೊಡ್ತೀನಿ, ಮಾಡ್ತೀಯಾ ಹೇಳು? ಒಪ್ಕೋ. ಅಯ್ಯೋ, ಏನು ಹೇಳಿದೆ ಸುಮ್ನೆ ಆಗ್ಬಿಟ್ಟಲ್ಲ, ಬೇಗ ಹೇಳು. ಏನಕ್ಕ ನೀವು ಇಷ್ಟು ಕೇವಲವಾಗಿ ಮಾತಾಡ್ತೀರಾ? ನಮ್ಗೇನ್ ಬೆಲೆ ಇಲ್ವಾ? ನಮ್ಗೂ ನಿಮ್ಗೂ ಆಗ್ ಬರಲ್ಲ ಬಿಡಿ. ಅಯ್ಯೋ, ಹೊಂಟೋಗ್ಬಿಟ್ಲಲ್ಲಪ್ಪ. ಮಾಡೋದ್ ಮನೆ ಕೆಲ್ಸ, ಕೊಬ್ನೋಡ್ ಎಷ್ಟಿದೆ ಅವಳಿಗೆ? ಕರೆಕ್ಟಾಗಿ ಹೇಳ್ದೆ ಚಿನ್ನಿ, ನಾ ಹೊರಗಡೆ ಹೋಗಿ ಹಾಲು ತಗೊಂಡ್ಬರ್ತೀನಿ ಇರು. ಅಯ್ಯೋ, ನಿನ್ನ ಬೆಳಗಿಂದ ಅದೇ ತಾನೇ ನಿನಗೆ ಹೇಳ್ತಿರೋದು. ಸರಿ, ಅಲ್ಲೇ ಹೋಗಿ ಯಾವಳ್ನಾದ್ರೂ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿಯಾ? ಬೇಗ ಬಾ. ಇಲ್ಲ, ಬರ್ತೀನಿ. ಅಯ್ಯೋ, ಮಿಸ್ ಆಗ್ಬಿಟ್ರೆ ಕಷ್ಟ. ಯಾವ ಕಡೆ ಹೋದ್ಲು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಂತ್ಕೊಳ್ಳಿ. ಇನ್ಮೇಲೆ ನೀವೇನು ಬೇಜಾರು ಮಾಡ್ಕೊಳ್ದಂಗೆ ನಮ್ಮನೇಲಿ ಬಂದು ಕೆಲಸ ಮಾಡಿ. ನನ್ನ ಹೆಂಡತಿ 5,000 ಕೊಡ್ತಾಳೆ, ನಾನು ಪರ್ಸನಲ್ ಟಿಪ್ಸ್ ಅಂತ 5,000 ಕೊಡ್ತೀನಿ. ಅಲ್ಲಿ 10,000 ಆಯ್ತಲ್ಲ. ಹಬ್ಬ, ನನ್ಗೆ ಈಗ ಸಮಾಧಾನ ಆಯ್ತು. ನೀವು ಮಾತ್ರ ಇಷ್ಟ ಆದ್ರಿ. ಆದ್ರೆ ನಿಮ್ ಹೆಂಡತಿ ಇಷ್ಟ ಆಗ್ಲಿಲ್ಲ. ತುಂಬಾ ಕಂಜೂಸ್ ಅಲ್ವಾ? ಅದಕ್ಕೆ ಅಲ್ವಾ ನಾನ್ ಧಾರಾಳ್ತನ ತೋರಿಸ್ತಿರೋದು. ನಾಳೆನೆ ನಮ್ಮ ಮನೆಗ್ ಬಂದು ನನ್ನ ನಾಟ್ ಸೇರ್ಕೊಳ್ಳಿ. ಬರ್ತೀರ ತಾನೆ? ಆಮೇಲೆ ಆರ್ಟಿಂದ ಆಚೆನೆ ಕಳ್ಸಲ್ಲ. ನಂಬಿ. ನೀವ್ ನೆಲ ಒರೆಸ್ತಿದ್ರೆ ಜಾರಿ ನಿಮ್ಮೇಲೆನೆ ಬಿದ್ದೋಗ್ತೀನಿ. ನೀವೇನು ಹಗ್ಲೊತ್ತು ಅನ್ನೋದ್ನು ಮರ್ತ್ ಮಾತಾಡ್ತಿದ್ದೀರಿ? ಅಯ್ಯೋ, ಖುಷಿಗೆ ನಾಲ್ಗೆ ಹೆಂಗೆಂಗೋ ತಿರುಗುತ್ತೆ.
ನೀವು ಇಲ್ಲಿವರೆಗೂ ಮದ್ವೆನೇ ಆಗದೆ ಇದ್ದಿದ್ರೆ ನಾನೇ ನಿಮ್ಮನ್ನ ಕಟ್ಕೊತಿದ್ದೆ. ನೀವ್ ಎಷ್ಟು ಸುಂದರವಾಗಿದ್ದೀರಾ. ನನ್ನ ಹೆಂಡತಿ ಯಾವಾಗ್ಲೂ ಅಮಾಸೆಲ್ ಹುಡ್ತಾನೋ ನಿನ್ಕಿಂತ ಕರಡಿನೇ ಎಷ್ಟೋ ಚೆನ್ನಾಗೈತೆ ಅಂತ ಬೈತೇ ಇರ್ತಾಳೆ. ನೀವು ಇಷ್ಟು ಮುದ್ದಾಗಿದ್ದೀರಲ್ಲ, ಅದಕ್ಕೆ ನಿಮ್ ಹೆಂಡತಿಗೆ ಹೊಟ್ಟೆ ಉರಿ. ನಿಮ್ ಹೆಸ್ರೇನು ಹೇಳಲೇ ಇಲ್ಲ. ಹೇಳೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಡೈರೆಕ್ಟ್ ಆಗಿ ಮ್ಯಾಟ್ರಿ ಬಂದ್ರಿ. ನೀವ್ ಹೆವಿ ಫಾಸ್ಟ್ ಅಪ್ಪ. ಬಿಡ್ತೀವ ನಾವು? ಸಿಕ್ಕಿದ್ರೆ ಸಂದಿಲ್ ಸಮಾರಾಧನೆ ಮಾಡ್ಕೊಬಿಡ್ತೀವಿ. ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ನಂಗೆ ಅರ್ಜೆಂಟ್ ಆಗಿ 3,000 ರೂಪಾಯಿ ಕೊಡ್ತೀರಾ? ಯಾಕೆ? 1 ವರ್ಷಕ್ಕಾಗೋಷ್ಟು ಕರೆನ್ಸಿ ಹಾಕ್ಸ್ಕೊಂಡು ನಿಮ್ ಜೊತೆ ಡೈಲಿ ಮಾತಾಡಕ್ಕೆ. ಇವತ್ತಿದ್ದವ್ರು ನಾಳೆ ಇರಲ್ಲ, ಅಂತದ್ರಲ್ಲಿ ವರ್ಷದ ಪ್ಯಾಕ್ ಹಾಕ್ಬೇಕು. 10 ರೂಪಾಯಿ ಕೊಡ್ತೀನಿ, ಒಂದಿನದ ಪ್ಯಾಕ್ ಹಾಕೋ ಮಾತಾಡಿ. ಬೇಡ, ನಂಗೆ ಅದೇ ಬೇಕು. ನಾನ್ ಹಾಕಿಸ್ಕೊಡ್ಲಾ?